ಎನ್ಡಿಎ ಮುಖಂಡರಿಗೆ ಬೆವರಿಳಿಸಿದ ಭಾರತಿ ಶ್ರೀನಿವಾಸ್. 25 ವರ್ಷದ ಅಕ್ರಮಕ್ಕೆ ಜಾತೀಯತೆ ಮಾಡಿದ್ದಕ್ಕೆ ಇನ್ನು ಮುಂದೆ ಬೀಳುತ್ತೆ ಬ್ರೇಕ್. ನಾಗಣ್ಣ, ದಿಲೀಪಣ್ಣ, ಮೊದಲು ನಿಮ್ಮೂರಿನ ಡೈರಿಗಳನ್ನ ನೋಡ್ಕೊಳ್ಳೋಣ. ಇಪ್ಪತ್ತೈದು ವರ್ಷದ ಅಕ್ರಮಕ್ಕೆ ಜಾತೀಯತೆ ಮಾಡಿದ್ದಕ್ಕೆ ಇನ್ನು ಮುಂದೆ ಬೀಳುತ್ತೆ ಬ್ರೇಕ್. ನಾಗಣ್ಣ, ದಿಲೀಪಣ್ಣ, ಮೊದಲು ನಿಮ್ಮೂರಿನ ಡೈರಿಗಳನ್ನ ನೋಡ್ಕೊಳ್ಳೋಣ. ಎಕ್ಸ್ ಡೈರೆಕ್ಟರ್, ಹಿಂದುಳಿದವರ ಸಮುದಾಯಕ್ಕೆ ಶೇರ್ ಕೊಡಬಾರ್ದೇನ್ರಿ? 25 ವರ್ಷಗಳ ಗುಬ್ಬಿ ತಾಲೂಕಿನ ಹಾಲು ಒಕ್ಕೂಟದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ, ಜಾತೀಯತೆಯನ್ನ ತೊಲಗಿಸಿ ರೈತರಿಗೆ, ಹೈನುಗಾರಿಕೆ ಮಾಡುವವರಿಗೆ ಹೊಸ ಜೀವನ ನೀಡಲು ನಾನು ಬಂದಿದ್ದೇನೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಎನ್ಡಿಎ ಮುಖಂಡರ ವಿರುದ್ಧ ಕಿಡಿಯನ್ನೇ ಕಾರಿದ್ದಾರೆ. ನಮ್ಮ ತಾಕತ್ ಬಗ್ಗೆ ಮಾತನಾಡುವ ನೀವು ಮೊದಲು ಎಲ್ಲಿದ್ದೀರಾ ಎಂಬುದನ್ನ ನೋಡಿಕೊಳ್ಳಿ. ನಮ್ಮ ತಾಕತ್ ಏನು ಅಂತ ನಮ್ಮ ಯಜಮಾನರು 5 ಸಾರಿ ಎಲೆಕ್ಷನ್ ನಲ್ಲಿ ಗೆದ್ದಿದ್ದಾರೆ. ಅದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಬಗ್ಗೆ ಮಾತನಾಡುವ ಮುಂಚೆ ಡಾಕ್ಯುಮೆಂಟ್ಗಳನ್ನ ಇಟ್ಟುಕೊಂಡು ಮಾತನಾಡಿ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಹಳ ಆರೋಪಗಳನ್ನೆಲ್ಲ ಮಾಡಿ ಅವರಲ್ಲಿ ಡೈರಿ ಮಾಡ್ಕೊಂಡಿದ್ದಾರ. ಯಾಕೆ ಇವ್ರು ಡೈರಿ ಮಾಡ್ಕೊಳ್ಳೋದು ಗೊತ್ತಿರ್ಲಿಲ್ವಾ? ಯಾಕೆ ಮಾಡ್ಕೊಳ್ಳಿಲ್ಲ? ಅವರು ಜನ ಕಷ್ಟಪಡ್ತಿದ್ರೆ 4 ಕಿಲೋಮೀಟರ್, 3 ಕಿಲೋಮೀಟರ್, 4 ಕಿಲೋಮೀಟರ್ ದೂರ ಕೇಕಲಲ್ಲಿ ಅಲ್ಲಿಗೆ ತಗೊಂಡೋಗಿ ಹಾಲು ಹಾಕುವಾಗ ನಿನಗೆ ಖುಷಿ ಆಗ್ತಿದ್ಯಾ? ಒಬ್ಬ ನೀನು ಜನಸೇವಕ, ಸೋಕಾಳ್ ಜನಸೇವಕರು, ನೀವು ನಿಮ್ಮೂರಿನ ಜನ ಕಷ್ಟಪಡ್ತಿದ್ರೆ ನಿಮ್ಗೆ ಖುಷಿನಾ? ಯಾಕೆ ಮಾಡಲಿಲ್ಲ? ಯಾಕೆ ಕೇಳಿಲ್ಲ ಡೈರಿನ ಇಷ್ಟು ವರ್ಷ? ನಾವು ಮಾಡ್ತೀವಿ ಅಂತ ಹೊರಟಾಗ ನೀನು ಜನಕ್ಕೆ ಸೇವೆ ಮಾಡೋಂಗಿಲ್ವ? ನಾವು ಒಬ್ಬ ಹೆಣ್ಮಗಳು ಸಂಜೆ ಮುಚ್ಚಂಜೆಲಿ ಹೋಗಿ ಒಂದು 3 ಕಿಲೋಮೀಟರ್, 4 ಕಿಲೋಮೀಟರ್ ಈ ಕ್ಯಾನ್ಗಳಲ್ಲಿ 30-40 ಲೀಟರ್ ಹಾಲು ಇಟ್ಕೊಂಡು ಹಿಂಗೆ ಹೋಗ್ತಾಳೆ. ನಾವು ಜನಸೇವೆ ಮಾಡ್ತಿರೋದೇ ತಪ್ಪ? ಡೈರಿ ಮಾಡ್ತಿರೋದೇ ತಪ್ಪ? ಏನು ಕಾನೂನು? ಈಗ ನಾವು ಕಾನೂನು ಪ್ರಕಾರವಾಗಿ ಮಾಡಲಿಲ್ಲ ಅಂದರೆ ಅಧಿಕಾರಿಗಳು ಫೈಲ್ನ ವಾಪಸ್ ಹಾಕ್ತಾರೆ ಅಲ್ವಾ? ಈಗ ಎಲ್ಲ ಕಂಪ್ಯೂಟರೈಸ್ಡು, ಯಾವುದು ಕಾನೂನು ಬಾಹಿರವಾಗಿ ನಡೆಯಲ್ಲ. ಹಿಂದೆ ತಿದ್ದದು ಬರೆಯೋದು ಎಲ್ಲ ಇತ್ತು ಹಿಂದೆ, ಇವ್ರ ಕಾಲದಲ್ಲಿ. ನನ್ನ ಕಾಲದಲ್ಲಿ ಎಲ್ಲ ಕಂಪ್ಯೂಟರ್ ಇಟ್ಟಿದೆ, ಯಾವುದು ಹಾಗೆ ನಡೆಯಲ್ಲ. ಎಲ್ಲ ಕಾನೂನು ಪ್ರಕಾರವಾಗಿ ನಡೆಯೋದು. ದಯವಿಟ್ಟು ಅವ್ರಿಗೆ ಕಾನೂನು ಅಂದರೆ ಏನು, ಕಾನೂನಲ್ಲಿ ಏನೇನಿದೆ, ಆ ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡ್ಬೋದು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಡಿ.ಆರ್. ನಾವು ಹೇಳ್ದಂಗೆ ಕೇಳಿದ್ದಿದ್ದರೆ ನಾನು ಯಾಕೆ ಹೋಗಿ 6 ತಿಂಗಳಾದ್ಮೇಲೆ 6 ತಿಂಗಳಾದ್ರೂ ನನ್ನ ಸಂಘಗಳು ರಿಜಿಸ್ಟರ್ ಆಗಿರಲಿಲ್ಲ, ಹೋಗೀಗ ಸ್ಟ್ರೈಕ್ ಮಾಡಬೇಕಾಯ್ತು, ಜನ ಕರ್ಕೊಂಡು ಹೋಗಿ ಹಿಂಗೆ ಮಾಡಿಸ್ಬೋದಾಯ್ತಲ್ಲ ಕೆಲಸನ? ನಿಮಗೂ ಅರ್ಥ ಆಗಿರ್ಬೋದು ಬಹುಶಃ ನಾವು ಯಾವ ಮಟ್ಟದಲ್ಲಿ ನಮ್ಮದು ಯೋಚನೆ ಮಾಡ್ತಿದ್ದೀವಿ, ಯಾವ ಮಟ್ಟದಲ್ಲಿ ನಾವು ಅನುಭವಿಸ್ತಿದ್ದೀವಿ ಅಂತ. ನಮ್ಮ ಮಾತು ಕೇಳಂಗಿದ್ರೆ ನಾನು ಯಾಕೆ ಹೋಗಿ ಜನ ಕರ್ಕೊಂಡು ಹೋಗಿ ಸ್ಟ್ರೈಕ್ ಮಾಡಬೇಕಾಯ್ತು? ಸಂಘಗಳನ್ನ ನಾನು ಯಾಕೆ ಇದು ಮಾಡಿ ಬಿಡುಗಡೆ ಮಾಡಿಲ್ಲ ಅಂತ ನಾನು ಯಾಕೆ ಕೇಳಬೇಕಾಗಿತ್ತು? ಸರ್ ಕಳಿಸಿದ್ದೀನಿ ಮಾಡಿಕೊಡಿ ಇಷ್ಟು ಹೇಳ್ಬೇಕಾಗಿತ್ತು. ಹಂಗಿದ್ರೆ ಕಿತ್ತಾಕವ್ರು, ಯಾವಾಗಲೂ ಕಿತ್ತಾಕವ್ರೆ, ಮುಲಾಜೆ ಇಲ್ಲ, ಕಾಯ್ತಾ ಇದ್ರು. ನಿಮ್ಮ ಜೊತೆಲಿ ಬಂದವರು ಕೂಡ ನಿಮ್ಮ ಪಿಂಪ್ಗಳು ಅನ್ನೋ ಒಂದು ವರ್ಡ್ ಬರುತ್ತೆ. ಪಿಂಪ್ಗಳು ಅಂದ್ರೆ ಯಾರು, ಏನಂತ ಅದ್ರ ಅರ್ಥ ಏನು ಅಂತ ಅದನ್ನ ನಾನು ನಿಮ್ಗೆ ಆಗ್ಲೇ ಹೇಳಿದೆ. ನನ್ನ ನಾಲಿಗೆ ನನ್ನ ತಾನ್ಕ ತೋರಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕುಟುಂಬದ ಇದು ಏನೋ ಬೆಲೆ ತೋರಿಸುತ್ತೆ ಅಂತ. ನಾನು ಎಂತ ಮನೇಲಿ ಹುಟ್ಟಿದ್ದೀನಿ, ನನ್ನ ತಂದೆ ತಾಯಿ ಅಂತವ್ರು ನನಗೆಷ್ಟು ಸಂಸ್ಕಾರ ಕಲಿಸಿದ್ದಾರೆ, ನಾನು ಇಷ್ಟು ಪ್ರಬುದ್ಧರು ಅಂತ ನಾವು ತೋರಿಸ್ಕೊಳ್ಳೋದು ಯಾವಾಗ ಅಂದರೆ ನನ್ನ ನಾಲಿಗೆ ನನ್ನ ಪ್ರಬುದ್ಧತೆಯನ್ನ, ನನ್ನ ಕುಟುಂಬವನ್ನ ಪ್ರತಿನಿಧಿಸುತ್ತೆ. ಇದು ಅವ್ರ ಭಾಷೆ, ಅವರ ಸಂಸ್ಕಾರ ಮತ್ತು ಅವ್ರ ಪ್ರಬುದ್ಧತೆ ಮತ್ತು ಅವ್ರ ಕುಟುಂಬದ ಹಿನ್ನೆಲೆನ ಅದು ತೋರಿಸಿದೆ ಅಷ್ಟೇ. ಗ್ರೇಡ್ ಸಹಿತ C ಗ್ರೇಡ್ ಕೊಟ್ಕೊಂಡವ್ರೆ. ಅದನ್ನ ಯಾಕೆ ಅಪ್ಪ ಅವತ್ತಿಂದ ಕೇಳಲಿಲ್ಲ? ಯಾಕೆ ಇವ್ರಿಗೆ ನಾಲಿಗೆ ಇಲ್ವಾ? ಇವತ್ತು ಮಾತ್ರ ನಾಲಿಗೆ ಅಲ್ಲಾಡ್ತಾ ಆಯ್ತಾ? ಹೆಂಗ್ ಬೇಕು ಹಂಗೆ ಹೋಗ್ತಿತ್ತ ನಾಲಿಗೆ. ಉರುಳು ಇಲ್ಲ, ತಿರುಳು ಇಲ್ಲ, ಮಿದ್ಲು ಇಲ್ಲ, ಆ ಥರ ಓಡ್ತಾ ಇತ್ತು. ನಾನು ವಿತ್ ರೆಕಾರ್ಡ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಥರ ಅವ್ರು ಒಂದೇ ಒಂದು ರೆಕಾರ್ಡ್ ಇಟ್ಕೊಂಡು ನಿಮ್ಮ ಹತ್ರ ಬಂದು ಹೇಳಿದ್ರೆ ಅವರು ಕಲಿಕೆಯಲ್ಲಿ ತುಂಬ ಕಲ್ತಿರೋರು, ಅನುಭವಿ ಡೈರೆಕ್ಟರ್ ಇದ್ರ ಅಥವಾ ನನಗೆ ಅನುಭವ ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹೊಸಪಾಳ್ಯ ಮತ್ತೆ ಬೊಮ್ಮನಹಳ್ಳಿ ಅದರ್ಸ್ ಇದ್ರಲ್ಲ, SC ಇದ್ರು, ST ಇದ್ರು, ಜನರಲ್ ಇದ್ರು, ಬೇರೆಯವರು ಎಲ್ಲ ಇದ್ರು. ನೀವು ಯಾಕೆ ಅಲ್ಲಿ ಶೇರ್ ಕೊಡಲಿಲ್ಲ? ಯಾಕೆ ಬರೀ ಕೇರಾಂಪುರ ಮಾತ್ರ ನಿಮ್ಮ ಜನಾಂಗದವ್ರಿಗೆ, ಅದು ನಿಮ್ಮ ನೆಂಟರುಗಳಿದ್ರೆ ಮಾತ್ರ, ಬೇರೆ ಜನಾಂಗದವ್ರಿಗಿಲ್ಲ, ಬೇರೆ ಲಿಂಗಾಯತರಾದ್ರೂ ಬೇರೆಯವ್ರಿಗಿಲ್ಲ. ಆ ಥರ ಯಾಕೆ ಮಾಡಿದ್ರಿ?
ಕಡಬದವ್ರು ಹಾರಾಕ್ತಿದ್ರು, ಕೊಮ್ಮನಳ್ಳಿ ಹಾಲಾಕ್ತಿದ್ರು. ಕೊಮ್ಮನಳ್ಳಿ ಮತ್ತು ಹೊಸಪಾಳ್ಯ ಸೇರ್ಸೇ ಇರಲಿಲ್ಲ. ಯಾವಾಗ ಸೇರಿಸಿದ್ರು ಅಂದ್ರೆ ಸಂಘ ಆಗಿ 1 ವರ್ಷ ಆದ್ಮೇಲೆ ಕೊಮ್ಮನಳ್ಳಿ ಮತ್ತು ಹೊಸಪಾಳ್ಯ ಸೇರಿಸಿದ್ರು. ಅಲ್ಲಿ ಇದಾರೆ ಕೇಳಿ, ಈಗ ಅವ್ರಿಗೆ ಉಪಕೇಂದ್ರ ಮಾಡಿಕೊಟ್ಟಿದ್ದೀನಿ, ಕೊಮ್ಮನಳ್ಳಿ ಉಪಕೇಂದ್ರ ಮಾಡಿಕೊಟ್ಟಿದ್ದೀನಿ. ಅಲ್ಲಿರೋದೆಲ್ಲ ST ಜನಾಂಗ ಮತ್ತು ಒಕ್ಕಲಿಗ ಜನಾಂಗ ಇದ್ದಾರೆ. ಅಲ್ಲಿ 2 ಜನಾಂಗದವ್ರು ಸೇರ್ಕೊಂಡು ಮಾಡ್ತಿದ್ದಾರೆ. ಅಲ್ಲಿ ನಾವೇನು ಜಾತಿ ಮಾಡಲಿಲ್ಲ, ಇಲ್ಲ ನನ್ಗೆ ಓಟ್ ಹಾಕೋರ್ಗೆ ಮಾಡಪ್ಪ ಅಂತ ಮಾಡಿಲ್ಲ. ಅಂಕಲ್ಕೊಪ್ಪದಲ್ಲಿ ಕಾರ್ಯದರ್ಶಿನ ಒಳಕ್ಕೆ ಹಾಕೊಂಡು ಅಲ್ಲಿ ಮಸಾಲೆ ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ಹೊರಟಾಗ ಇಡೀ ಡೈರಿನೇ ಸುಟ್ಟಾಕಿದ್ರು. ಎಲ್ಲ ಮಾಹಿತಿನ ಪುಸ್ತಕದಲ್ಲಿ ಏನೋ ರೈಟಿಂಗ್ಸಲ್ಲಿ ಇತ್ತಲ್ಲ ಅದನ್ನೆಲ್ಲ ಸುಟ್ಟಾಕಿದ್ರು. ಅವಾಗಿನ್ನೂ ಕಂಪ್ಯೂಟರ್ ಅದೆಲ್ಲ ಇರಲಿಲ್ಲಲ್ಲ, ಅವಾಗ ಅದನ್ನು ಸುಟ್ಟಾಕಿದ್ರು. ಅದನ್ನ ಬೇಕಾದ್ರೆ ನೀವು ಯಾವಾಗಲೂ ಮಸಾಲೆ ಜೈನವ್ರು ಮಾತಾಡಿದ್ವಿ, ನಿಮ್ಗೆ ಗೊತ್ತಿಲ್ಲ. ಆಮೇಲೆ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ, ಆ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಎಲ್ಲರಿಗೂ ನಾವು ಸಹಾಯ ಮಾಡ್ತೀವಿ. ಅದರಲ್ಲಿ ಯಾರೇ ಅಡ್ಡ ಬಂದ್ರು ಅದಕ್ಕೂ ಕೇರ್ ಮಾಡಲ್ಲ. ನಾಗ್ನ ಬಿಟ್ಟು ಇಡೀ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಭ್ರಷ್ಟಾಚಾರದ ಕೂಟ ಮಾಡಕ್ ಹೊರಟವ್ರೆ. ಆಯ್ತು, ಶಂಕರ್ನಾಗು ನಮ್ಮಲ್ಲಿ ಇರೋದು ಇವು ಅಲ್ವಾ, ಅವರು ದುಡ್ಡು ಕಲೆಕ್ಟ್ ಮಾಡ್ತಿರೋದು ನಿಜನೇ. ಆದರೆ ನಾನು ಇಷ್ಟೊತ್ತವರೆಗೂ ಮೀಟಿಂಗಲ್ಲಿ, ಇವತ್ತು ಸೆಕ್ರೆಟರೀಸ್ ಮೀಟಿಂಗ್ ಇತ್ತು. ಮೀಟಿಂಗಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳು ನಮಗೆ ಈ 2 ಅಥವಾ 3ನೇ ತಾರೀಕು ಮೀಟಿಂಗ್ ಇರುತ್ತೆ. ಸೆಕ್ರೆಟರಿ ಮೀಟಿಂಗ್ ಪ್ರತಿ ಮೀಟಿಂಗು ನಾನು ಅಟೆಂಡ್ ಮಾಡ್ತೀನಿ. ಇವತ್ತು ಅಟೆಂಡ್ ಮಾಡ್ತಿದ್ದೀನಿ. ಈಗಲೂ ಸೆಕ್ರೆಟರೀಸ್ ಎಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಶಂಕರ್ನಾಗ್ನ ಬಿಟ್ಟು ದುಡ್ಡು ವಸೂಲು ಮಾಡಿದ್ದಾರೆ ಅಂತ ಒಂದು ಮಾತಾಡಿದಾರಲ್ಲ, ಅದನ್ನು ನಾನು ಎಷ್ಟು ವಸೂಲು ಮಾಡಿದ್ದೀನಿ, ಅದೆಷ್ಟು ಕಡೆ ಪಾಪ ಇವರು ಕೊಡಲ್ಲ ಅಲ್ವಾ. ಹೋಗೊಂದ್ಸಲ ವಿಚಾರಿಸಿ. ನಮ್ಮ ಸೆಕ್ರೆಟರಿಗಳು ಎಲ್ಲರೂ ಇದ್ದಾರೆ, ಅವರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಹೋಗಿ ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಆಗಲೇ ಹೇಳಿದೆ. ಗೋಪಾಲ್ಪುರ ಸೊಸೈಟಿಯವ್ರನ್ನ ಕೇಳಿದೆ, ಏನಪ್ಪ ಏನಾದ್ರು ನೀನೇನೋ ತಪ್ಪು ಮಾಹಿತಿ ಕೊಟ್ಬಿಟ್ಟ, ಅಕಸ್ಮಾತ್ ನಿಜ ಆಗಲೇ ನೀನು ಕೊಟ್ಟಿದ್ರೆ ಹೇಳೋ, ನೀನು ಎಷ್ಟು ಕೊಟ್ಟಿದ್ರೆ ಡಬಲ್ ವಾಪಸ್ ಕೊಡಿಸ್ತೀನಿ, ಈ ಕ್ಷಣ ಕೊಡಿಸ್ತೀನಿ ಹೇಳು ಅಂತ ಕೇಳಿದೆ. ಮೇಡಮ್ ದಯವಿಟ್ಟು ನಾವಿದ್ರಲ್ಲೆಲ್ಲ ಇನ್ವಾಲ್ವ್ ಮಾಡಬೇಡಿ ಮೇಡಮ್, ನಮ್ಮನ್ನು ನಾವಿದ್ರಲ್ಲಿ ಈ ಥರದ ತಪ್ಪು ಮಾಹಿತಿ ಕೊಡೋರು ಅಲ್ಲ, ನನಗಿದ್ರ ಅವಶ್ಯಕತೆನೂ ಇಲ್ಲ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.